ಬಿಗ್ ಬಾಸ್ ಕನ್ನಡ ಸೀಸನ್ 10ನ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೇನು 4 ಡೇಸ್ ಉಳಿದಿದೆ. ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ನಡೀತಾ ಇದೆ ರಾತ್ರಿಯ ಲೈವ್ನಲ್ಲಿ ನೋಡ್ಕೊಂಬರೋಣ ಬನ್ನಿ. ಆ್ಯಕ್ಚುಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ, ಎಲ್ಲರೂ ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅದಕ್ಕಿಂತ ಮುಂಚೆ ಡ್ರೋನ್ ಪ್ರತಾಪ್ ಅವರು ಮೂಗಿನ ಮೇಲೆ ಅವರ ಬೆರಳುಗಳನ್ನು ಇಟ್ಕೊಂಡಿರ್ತಾರೆ. ಅಂದರೆ ಅದೊಂಥರ ಬಿಗ್ ಬಾಸ್ ಕಡೆಯಿಂದ ಶಿಕ್ಷೆ ಅನ್ಬೋದು. ಅದು ಏನಂತ ಗೊತ್ತಿಲ್ಲ, ಆ್ಯಕ್ಚುಲಿ ನಾಳೆ ಗೊತ್ತಾಗುತ್ತೆ. ತುಂಬ 1 ಅವರಿಂದ ಲೈವಲ್ಲಿ ನೋಡ್ತಾ ಇದ್ದೆ, ಅವರ ಮೂಗಿನ ಮೇಲೆ ಬೆರಳಿತ್ತು. ಆ್ಯಕ್ಚುಲಿ ಏನಂತ ಗೊತ್ತಿಲ್ಲ. ಈ ಒಂದು ಚಟುವಟಿಕೆನ ಮುಗಿದ ತಕ್ಷಣ ವಿನಯ್ ಗೌಡ ಅವರು ಒಬ್ಬರೇ ಇಲ್ಲಿ ಸೋಫಾ ಮೇಲೆ ಮಲಗಿರ್ತಾರೆ. ಸೋಫಾ ಮೇಲೆ ಮಲಗಿದ್ದಾಗ ಅಲ್ಲಿಗೆ ಎಕ್ಸಾಕ್ಟ್ಲಿ ನಮ್ಮ ಕಾರ್ತಿಕ್ ಅವರು ಬರ್ತಾರಂತಲೇ ಹೇಳ್ಬೋದು. ಒಬ್ಬರೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಕಾರ್ತಿಕ್ಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಕಾರ್ತಿಕ್ ಅವರು. ಆವಾಗ ಇಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ ಸಂಗೀತ ಅವ್ರ ಬಗ್ಗೆ. ಬರ್ತಾರೆ ಕಾರ್ತಿಕ್ ಅವ್ರು. ಬಂದಾಗ ಏನು ಮಗ, ಏನು ಕಂಟಿನ್ಯೂ ಹೊರಗಡೆ, ಆಮೇಲೆ ಇಲ್ಲಿಗೆ ಕಟ್ಟ, ಏನು ಕತೆ ಅಂತಂದಾಗ ಕಾರ್ತಿಕ್ ಅವರು ಅವರ ಒಂದು ಹಳೆ ಲವ್ ಸ್ಟೋರಿನ ಹೇಳ್ತಾರೆ. ಅಪ್ಪ ಅದು ಒಂದೇ ಅನುಭವಿಸ್ಬಿಟ್ಟಿದ್ದೀನಿ, ಏನಿದ್ರು ಎಲ್ಲಿ ಹೋದ್ರೂ ಇವಾಗ ಫ್ರೆಂಡ್ಶಿಪ್ ಅಷ್ಟೇ, ಯಾರಾದ್ರೂ ಕಮಿಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು. ನಂದು 9 ಇಯರ್ಸ್ ರಿಲೇಷನ್ಶಿಪ್ ಇತ್ತು, ಅದರಲ್ಲೇ 7 ಕಂಡು ಡಿಪ್ರೆಷನಲ್ಲೂ ಹೋಗಿದ್ದೆ ನಾನು. ಆ್ಯಕ್ಚುಲಿ ಈಗ ಹೊರಗಡೆ ಹೋದು ಸಂಗೀತ ಇಷ್ಟು ಕ್ಲೋಸ್ ಆಗಿದ್ದಾರಂತ ಯಾವುದೇ ಕಾರಣಕ್ಕೂ ಆ ಥರ ಏನು ತಿಳ್ಕೊಳ್ಳೋಕ್ಕೆ ಹೋಗಬೇಡ ನೀನು. ಸುಮ್ಮನೆ ಜಸ್ಟ್ ಫ್ರೆಂಡ್ ಥರ ಮೀಟ್ ಆಗೋಣ, ಹೊರಗಡೆ ಹೋದ್ಮೇಲೆ 3 ಜನ ಹೋಗೋಣ, ತಗೋ ಎಲ್ಲಾದರೂ ಔಟಿಂಗ್ ಹೋಗೋಣ, ಪಾರ್ಟಿ ಮಾಡೋಣ ಅಂತ, ಇಷ್ಟೇ ಫ್ರೆಂಡ್ ಆಗಿರೋಣ ಅಂತ ಇಲ್ಲಿ ಕಾರ್ತಿಕ್ ಅವರು ಫುಲ್ ಡೀಪಾಗಿ ಹೇಳ್ತಾ ಇದ್ದಾರೆ. ಅವರ ಒಂದು ಎಕ್ಸ್ನ ನೆನೆಸ್ಕೊಂಡು ಅವರು ಸಖತ್ ಡಿಪ್ರೆಷನ್ಗೆ ಹೋಗಿದ್ರಂತೆ. ಅದನ್ನೇ ತಪ್ಪು ಮಾಡೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಜಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ, ಹೊರಗಡೆ ಹೋದ್ರೂ ಅಷ್ಟೇ, ಆ ಥರ ಏನೂ ತಿಳ್ಕೊಬೇಡ ಅಂತ ವಿನಯ್ಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಕಾರ್ತಿಕ್ ಅವರು.